ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನು ತುಂಬಿ ಶರಣಾಗತಿಯ ಭಾವದಿ ಎರೆಯುವೆನು ತಂದೆ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನು ತುಂಬಿ ಶರಣಾಗತಿಯ ಭಾವದಿ ಎರೆಯುವೆನು ತಂದೆ. ಹೃದಯ ಬಟ್ಟಲ ಮಾಡಿ ನಿನ್ನ ಕೈಯೊಳಗೆ ಸಿಕ್ಕಲೆ ಕಣಿಕೆಯೋಲು, ನಿನ್ನ ಕೈಯೊಳಗೆ ಸಿಕ್ಕಲೆ ಕಣಿಕೆಯೋಲು, ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ತವ ಹಸ್ತದೊಳಗೆ ದಿವ್ಯ ವೀಣೆಯುವಾಗಿ, ತವ ಹಸ್ತದೊಳಗೆ ದಿವ್ಯ ವೀಣೆಯುವಾಗಿ, ನೀ ಮಿಡಿಸೆ ಗಾನವನು ನಾ ನುಡಿವೆ ತಂದೆ. ನೀ ನುಡಿಸೆ ಗಾನವನು ನಾ ನುಡಿವೆ ತಂದೆ. ಹೃದಯ ಬಟ್ಟಲ ಮಾಡಿ ಒರೆದು ಎನ್ನನು ನೋಡು, ಕೊರೆದು ಎನ್ನನು ಕಾಡು, ಒರೆದು ಎನ್ನನು ನೋಡು, ಕೊರೆದು ಎನ್ನನು ಕಾಡು. ಹೇಗೆ ನೋಡಿದರು ಬಸವ ನೀನೆನ್ನ ತಂದೆ, ಹೇಗೆ ನೋಡಿದರು ಬಸವ ನೀನೆನ್ನ ತಂದೆ. ನಿನ್ನ ಕರುಣೆಯ ಮುಕ್ತಿ, ನಿನ್ನ ಭಕ್ತಿಯ ಶಕ್ತಿ, ನಿನ್ನ ಕರುಣೆಯ ಮುಕ್ತಿ, ನಿನ್ನ ಭಕ್ತಿಯ ಶಕ್ತಿ. ನೀ ನನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ. ನೀ ನನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ. ಹೃದಯ ಬಟ್ಟಲ ಮಾಡಿ ನಿನಗಾಗಿ ಬಾಳಿಸು, ಭಾವನೆಯ ಹೊತ್ತಿಸು, ನಿನಗಾಗಿ ಬಾಳಿಸು, ಭಾವನೆಯ ಹೊತ್ತಿಸು. ನಿನ್ನ ವಚನದ ಸುಧೆಗೆ ಅನುಗೊಳಿಸು ತಂದೆ. ನಿನ್ನ ವಚನದ ಸುಧೆಗೆ ಅನುಗೊಳಿಸು ತಂದೆ. ಬಸವರಸ ಬಸವಯ್ಯ ಬಸವಣ್ಣ ಬಸವ ಪ್ರಭು, ಬಸವರಸ ಬಸವಯ್ಯ ಬಸವಣ್ಣ ಬಸವ ಪ್ರಭು. ನೀ ನನ್ನ ಸಚ್ಚಿದಾನಂದ ಕಳುಹಿದ, ನೀ ನನ್ನ ತಂದೆ. ಸಚ್ಚಿದಾನಂದ ಕಳುಹಿದ, ನೀ ನನ್ನ ತಂದೆ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನು ತುಂಬಿ ಶರಣಾಗತಿಯ ಭಾವದಿ ಎರೆಯುವೆನು ತಂದೆ. ಎನ್ನ ಸುಖ ದುಃಖಗಳ ಬೆಲ್ಲ ಬೇವುಗಳನ್ನು
ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ. ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ. ಹೃದಯ ಬಟ್ಟಲ ಮಾಡಿ. ಇದು ಪೂಜ್ಯ ಮಾತಾಜಿಯವರು, ಮಾತೆ ಮಹಾದೇವಿಯವರು ಬರೆದಂತಹ ಒಂದು ಭಕ್ತಿ ಪೂರಿತವಾದಂತಹ ಹಾಡು. ಬಸವೇಶ್ವರ ಪೂಜಾ ವ್ರತ ಅಂತ ಹೇಳಿ ಅವರೊಂದು ಪೂಜಾ ಪದ್ಧತಿಯನ್ನು ಮಾಡಿಸ್ತಾ ಇದ್ರು. ಈಗಲೂ ಕೆಲವರು ಮಾಡ್ತಾರೆ. ಅದರಲ್ಲಿ ಒಂದು 5 ಪೂಜೆಗಳಿರ್ತವೆ, 5 ಹಾಡುಗಳಿರ್ತವೆ. ಅದರಲ್ಲಿ ಇದು ಒಂದು ಬಹಳ ಅದ್ಭುತವಾದಂತಹ ಹಾಡು. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನೆ ತುಂಬಿ ಶರಣಾಗತಿಯ ಭಾವದಿಂ ಎರೆಯುವೆನು ತಂದೆ. ಅಂದ್ರೆ ಪರಮಾತ್ಮನಿಗೆ ನಾವು ಪರಮಾತ್ಮ ಪೂಜಿಸುವಾಗ ಲಿಂಗ ಪೂಜೆ ಮಾಡ್ಲಿ ಅಥವಾ ಬೇರೆಯವ್ರ ಮೂರ್ತಿ ಪೂಜೆ ಮಾಡ್ಲಿ, ಏನೇ ಮಾಡಿದ್ರು ಮೊದಲು ಅದನ್ನ ಮಜ್ಜನ ಅಥವಾ ತೊಳೆಯೋದು ಅಂತ ಮಾಡ್ತೀವಿ. ಹಾಗೆ ಇಲ್ಲಿ ಹೊರಗಡೆ ನೀರಿನಿಂದ ತೊಳೆಯೋದು ಬೇರೆ. ಇಲ್ಲಿ ಭಕ್ತಿ ರಸವನ್ನೇ ಹೃದಯದ ಬಟ್ಟಲಲ್ಲಿ ಇಟ್ಟು ಹೃದಯ ಬಟ್ಟಲ ಮಾಡಿ ಭಕ್ತಿ ರಸ ತುಂಬಿ ಶರಣಾಗತಿಯ ಭಾವದಿಂ ಎರೆಯುವೆನು ತಂದೆ. ಅಂದ್ರೆ ನೀರು ಎರೆಯುವಾಗ್ಲೂ ಕೂಡ ಆ ಭಾವ ಇರಬೇಕು ಅಂತ. ಅಂದ್ರೆ ನನ್ನ ಹೃದಯದ ಬಟ್ಟಲು ಇದು, ಜೊತೆಗೆ ಇಲ್ಲಿ ಎರಿತಕ್ಕಂತಹ ನೀರು ಬರೀ ನೀರಲ್ಲ, ಇದು ಭಕ್ತಿ ರಸ. ಅಂದ್ರೆ ಭಾವನೆ. ಏನಾಗಿದು ಭಾವನೆಯು ಕೇಳಲಿಂಗ ತಂದೆ ಅಂತ ಮಹಾದೇವಕ್ಕ ಕೂಡ ಹೇಳ್ತಾರೆ. ಅಂದ್ರೆ ಭಕ್ತಿ ಶ್ರದ್ಧೆ ಉಂಟಾಗ್ತಕ್ಕಂಥದ್ದಕ್ಕೆ ಬಹಿರಂಗದ ಪೂಜೆಗಳು ಬೇಕು. ಆ ಬಹಿರಂಗದ ಪೂಜೆಗಳು ಕೇವಲ ಆಡಂಬರ ಆಗಬಾರ್ದು. ಆಡಂಬರ ಆಗಬಾರ್ದು ಅಂತಕ್ಕಂತಹದ್ದು ಎಲ್ಲ ಮಹಾತ್ಮರ ಶರಣರ ಇಚ್ಛೆ, ಹಾಗೆ ಬಸವಣ್ಣನವರ ಇಚ್ಛೆ ಕೂಡ. ಮಾತಾಜಿಯವರು ಆ ಭಾವದಿಂದನೇ ಈ ಹಾಡು ಬರೆದಿದ್ದಾರೆ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿಯ ಭಾವದಿಂ ಎರೆಯುವೆನು ತಂದೆ. ಎನ್ನ ಸುಖ ದುಃಖಗಳ ಬೆಲ್ಲಬೇವುಗಳನ್ನು. ಸುಖ ದುಃಖ ಅನ್ನುವಂಥದ್ದನ್ನು ಹೋಲಿಕೆ ಕೊಡೋದು. ಬೆಲ್ಲ ಬೇವು, ಬೇವು ಬೆಲ್ಲ ಅಂತ ಯುಗಾದಿಲಿ ತಿಂತೀವಿ, ಗೊತ್ತು ನಿಮಗೆಲ್ಲ. ಅಂದ್ರೆ ಜೀವನದಲ್ಲಿ ಯಾರಿಗೂ ಕೂಡ ಬರೀ ಸುಖವೇ ಇಲ್ಲ. ಅವನು ಬೇಕಾದಂತ ಶ್ರೀಮಂತ ಇರ್ಲಿ, ಬೇಕಾದಂತ ಜ್ಞಾನಿ ಇರ್ಲಿ, ಯಾರೇ ಇದ್ರೂ ಕೂಡ ಅವರಿಗೆ ಬರೇ ಸುಖ ಬರೇ ದುಃಖ. ಆಮೇಲೆ ಒಬ್ಬ ಬಡವ ಇದ್ದಾನೆ, ಭಿಕ್ಷುಕ ಇದ್ದಾನೆ, ಅವನಿಗೆ ಬರೀ ದುಃಖ. ಬಹಳ ದೊಡ್ಡ ಶ್ರೀಮಂತನಿಗೆ ಅವನಿಗೆ ಬರೀ ಸುಖ, ಹಂಗೇನಿಲ್ಲ. ಪರಮಾತ್ಮನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ಎಲ್ಲರಿಗೂ ಸಮಾನವಾಗಿ ಸುಖ ದುಃಖಗಳು. ಎಲ್ಲಿ ತನಕ ಅಂದ್ರೆ ಈ ಸುಖ ದುಃಖಗಳ ದ್ವಂದ್ವವನ್ನು ಮೀರಿ ಆನಂದದಲ್ಲಿ ನಿಲ್ಲುವವರೆಗೆ ಸುಖ ಮತ್ತು ದುಃಖಗಳಿರೋದೆ. ಎನ್ನ ಸುಖ ದುಃಖಗಳ ಬೆಲ್ಲ ಬೇವುಗಳನ್ನು ಪಾದಕ್ಕೆ ಎಡೆ ಮಾಡಿ ಅರ್ಪಿಸುವೆ ತಂದೆ. ನಿನ್ನ ಪಾದಕ್ಕೆ ಎಡೆ ಮಾಡಿಬಿಟ್ಟು ನಾನು ಈ ಸುಖ ದುಃಖಗಳನ್ನ ಅರ್ಪಿಸ್ತಾ ಇದ್ದೀನಪ್ಪ ಅಂತ ಹೇಳ್ತಾರೆ. ಮುಂದೆ ಮೊದಲನೇ ನುಡಿ ಬಹಳ ಅದ್ಭುತವಾಗಿದೆ. ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಯೊಲು. ಬಹಳ ಜನ ಇದನ್ನ ಹಾಡುವಾಗ ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಯೊಳು ಅಂತ ಹಾಡ್ತಾರೆ. ಲಾ ಅಲ್ಲ, ಲಾ ಬಂದ್ಬಿಟ್ರೆ ಒಳಗೆ ಅಂತ ಆಗ್ಬಿಡುತ್ತೆ. ನಿನ್ನ ಕೈಯೊಳಗೆ ಸಿಕ್ಕ ಲೆಕ್ಕಣಿಕೆಯೊಲು ಅಂದ್ರೆ ನಿನ್ನ ಕೈಯಲ್ಲಿ ಸಿಕ್ಕಿದಂತಹ ಲೆಕ್ಕಣಿಕೆಯ ರೀತಿಯಲ್ಲಿ, ಒಲು ಅಂದ್ರೆ ರೀತಿಯಲ್ಲಿ, ನಾನು ನಿನಗೆ ನಿನ್ನ ಕೈಯಲ್ಲಿರುವ ಪೆನ್ನಿನ ಹಾಗೆ. ಲೆಕ್ಕಣಿಕೆ ಅಂದ್ರೆ ಪೆನ್ನು. ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ಒಬ್ಬ ಭಕ್ತ ಅಥವಾ ಒಬ್ಬ ಸಾಹಿತಿ
ಸಂಪೂರ್ಣವಾಗಿ ಏಕಾಗ್ರಚಿತ್ತನಾದಾಗ ನಾನ್ ಮಾಡ್ತಾ ಇದ್ದೀನಿ ಅನ್ನುವ ಭಾವ ಕೂಡ ಕೆಲವರಿಗೆ ಇರೋದಿಲ್ಲ. ಚೆನ್ನಾಗೆ ಬರೆದಿರ್ತಾರ ಅವ್ರು, ಆದ್ರೆ ಇದನ್ನು ಬರೆದವ್ ನಾನ ಡೌಟ್ ಬರ್ತದೆ. ಜೇಡರ ದಾಸಿಮಯ್ಯನವರು ಒಂದು ಬಟ್ಟೆಯನ್ನು ನೇಯ್ದು ಅದನ್ನು ಹಾಗೆ ಹೇಳ್ತಾರೆ, ಈ ಬಟ್ಟೆಯ ನೇದವ ನಾನೋ ನೀನು ರಾಮನಾಥ, ಈ ವಸ್ತ್ರವ ನೇದವ ನಾನೋ ನೀನು. ಅಂದ್ರೆ ಅಷ್ಟು ತಲ್ಲೀನರಾಗ್ಬಿಟ್ಟಿದ್ರು ಅವರು. ಆ ಬಟ್ಟೆ ನೇಯ್ತಿರೋ ನಾನು, ಈ ಬಟ್ಟೆ ನೇಯುವ ಕೆಲಸ ಇದು ಕಾಯಕ, ಇದು ಬಟ್ಟೆ, ಇದು ನೂಲು, ಇದು ಮಗ್ಗ, ಯಾವುದರ ಪರಿವೇ ಇಲ್ಲ. ಆದರೆ ಅವ್ರಿಗೆ ಎಚ್ಚರ ಆದಾಗ ಬಟ್ಟೆ ತಯಾರಾಗಿತ್ತು. ಅದರ ಅರ್ಥ ದೇವ್ರು ಬಂದು ಮಾಡ್ಬಿಟ್ನ, ಪವಾಡ ಆಗೋಯ್ತ ಅಲ್ಲಿ, ದೇವ್ರೇ ಬಂದು ನೇದ್ಬಿಟ್ನ. ಎಲ್ರು ಸಾಮಾನ್ಯ ಹಿಂಗೆ ಹೇಳ್ತಿರ್ತಾರ, ದೇವ್ರೇ ಬಂದು ನೇದ್ಬಿಟ್ಟ. ಅಲ್ಲ, ಇವರೇ ಜೇಡರ ದಾಸಿಮಯ್ಯನವರೇ ನೇದ್ರು. ಆದ್ರೆ ಅವ್ರಿಗೂ ಕೂಡ ಅನುಮಾನ ಶುರುವಾಯ್ತು, ಈ ಬಟ್ಟೆಯ ನೇದವ ನಾನೋ ನೀನು. ಏನಪ್ಪಾ ನಾನ್ ನೇದೆ ಅಂದ್ರೆ ನನಗೆ ಅರಿವೇ ಇಲ್ಲ, ಇನ್ನು ನೀನ್ ನೇದಿದೀಯ ಅಂದ್ರೆ ನೀನು ಜಗತ್ಕರ್ತ, ಜಗತ್ತಿನಲ್ಲೆಲ್ಲ ತುಂಬಿ ತುಳ್ಕಾಡುವವನು ಬಂದ್ಬಿಟ್ಟು ನನ್ನ ಮನೇಲಿ ಕೂತ್ಕೊಂಡು ನೀನ್ ನೇದ್ಬಿಟ್ಟೆ ಅಂತ ಹೇಳಕ್ಕೂ ನನಗೆ ಧೈರ್ಯ ಇಲ್ಲ. ಇನ್ ನಾನ್ ನೇದಿದ್ದೀನಿ ಅಂದ್ರೆ ನನಗೇನು ಗೊತ್ತೇ ಇಲ್ಲ, ಅಷ್ಟು ಚೆನ್ನಾಗಾಗಿದೆ ಬಟ್ಟೆ. ಅಂದ್ರೆ ಅದಕ್ಕೆ ಕಾರಣ ಏಕಾಗ್ರತೆ. ವಿಜ್ಞಾನಿಗಳಿಗೂ ಈಗ ಏಕಾಗ್ರತೆ ಬರ್ತಿತ್ತು. ಲೂಯಿ ಪಾಶ್ಚರ್ ಜೀವನದಲ್ಲಿ ಬರುತ್ತೆ. ಲೂಯಿ ಪಾಶ್ಚರ್ ಅವನ್ ಮದುವೆ ಸಂದರ್ಭ ಅಂದ್ರೆ ಹೆಂಗಿರ್ಬೇಕು ಏಕಾಗ್ರತೆ ಅನ್ನೋದಕ್ಕೆ ಒಂದು ಮಾತು, ಬಹಳ ಅದ್ಭುತವಾದ ಮಾತದು. ನಡೆದ ಘಟನೆ, ಅವನ್ ಮದುವೆ ಸಂದರ್ಭ, ಚರ್ಚಲ್ಲಿ ಮದುವೆ ನಡಿಬೇಕು, ಗೊತ್ತಾಗಿದೆ ಇಂಥ ಚರ್ಚು, ಇಂಥ ಹುಡುಗಿ, ಇಂಥ ಸಮಯ ಎಲ್ಲ ಆಗಿದೆ. ಸರಿ, ಅಲ್ಲಿ ಪದ್ಧತಿ ಪ್ರಕಾರ ಚರ್ಚಿನ ಮುಖ್ಯಸ್ಥರು ಫಾದರ್ ಕರಿಬೇಕು. ಬನ್ನಿ ವೇದಿಕೆ ಮೇಲೆ ಲೂಯಿ ಪಾಶ್ಚರ್ ಮತ್ತು ಅವ್ರನ್ನ ವಿವಾಹ ಮಾಡ್ಕೊಳ್ತಕ್ಕಂಥವ್ರು, ಇಂಥ ಬ್ರೈಡ್ ಕನ್ಯೆ ಬನ್ನಿ ಅಂತ ಕರೆದ್ರೆ ಅಲ್ಲಿ ಕನ್ಯೆ ಬರ್ತಾಳೆ, ವರನೇ ಇಲ್ಲ. ಹುಡುಕಾಡ್ತಾರೆ, ಅಲ್ಲಿ ನೋಡಿದ್ರು ಇಲ್ಲಿ ನೋಡಿದ್ರು, ಅಕ್ಕಪಕ್ಕ ಎಲ್ಲ ಹುಡುಕಾಡಿದ್ರು, ಎಲ್ಲೂ ಇಲ್ಲ. ಆ ಲೂಯಿ ಪಾಶ್ಚರ್ ಗೆಳೆಯ ಮದುವೆಗೆ ಬಂದಿದ್ದ. ಅವನು ಹೇಳ್ದ, ಅವನ್ ಎಲ್ಲೋಗಿದ್ದಾನೆ ನನಗೆ ಗೊತ್ತು, ನಾನು ಕರ್ಕೊಂಬರ್ತೀನಿ, ಹೋಗಪ್ಪ ಕರ್ಕೊಂಬರೋನು. ಆಮೇಲೆ ಸೀದಾ ಓಡ್ದ ಅವನು. ಎಲ್ಲಿದ್ದಾನೆ ಅಂತ ಗೊತ್ತಿತ್ತು ಅವನಿಗೆ, ಯಾಕಂದ್ರೆ ಲ್ಯಾಬೊರೇಟರಿಲಿ ಇದ್ದಾನೆ ಗೊತ್ತಿತ್ತು. ಅಂದ್ರೆ ಅವನಿಗೇನೋ ಸೂತ್ರ ನೆನಪಾಯ್ತು. ಯಾರಿಗೂ ಕೇಳಲಿಲ್ಲ. ಯಾಕಂದ್ರೆ ಹೇಳೋದ್ರೆ ಯಾರು ಬಿಡಲ್ಲ. ಮತ್ ಮದ್ವೆಗೆ ಅಂತ ಕೂತ್ರೆ ಮರ್ತು ಹೋಗ್ಬಿಡುತ್ತೆ. ನೋಡಿ, ಇದು ಏಕಾಗ್ರತೆ, ತೊಡಗಿಸಿಕೊಳ್ಳುವಿಕೆ, ಇನ್ವಾಲ್ವ್ಮೆಂಟ್ ಅಥವಾ ಡೆಡಿಕೇಶನ್. ಇದು ಅವನು ಎಷ್ಟು ಬಂದ, ಅವನ್ ಬರಿತಾ ಕೂತಿದ್ದ. ಯಾಕೆ ಅವನಿಗೆ ಗೊತ್ತಾಗುತ್ತಿಲ್ಲ, ಬಾ ಮದ್ವೆ. ಏನು ಯಾಕೆ ಬಂದೆ ನೀನು ಅಂತ ಕೇಳ್ತಾರೆ ಅವನಿಗೆ. ನಾನು ಮದುವೆಯಿಂದ ಬಂದಿದ್ದೀನಿ, ಮದುವೆ ಮಂಟಪದಿಂದ ಬಂದಿದ್ದೀನಿ ಅನ್ನೋದು ನೆನಪಿಲ್ಲ ಅವನಿಗೆ. ಯಾಕೆ ಬಂದೆ ನೀನು? ಅಲ್ಲೋ ನಿನ್ ಮದುವೆ ಇದೆ ಗೊತ್ತಾಯ್ತಿಲ್ಲ ನಿನಗೆ ಅದು. ಅವಾಗ ನೆನಪಾಯ್ತು ಅವನಿಗೆ, ತಡಿ ಒಂದ್ ಸೂತ್ರ ಬರೆಯೋದಿದೆ, ಬರೆದ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆ ಸೂತ್ರ ಬರೆದು ಹೋಗ್ತಾನೆ. ಇದು ವಿಜ್ಞಾನಿಯ ಲಕ್ಷಣ. ಎಲ್ರೂ ಅಷ್ಟೇ, ಒಬ್ಬ ವಿಜ್ಞಾನಿ ಆಗ್ಬೇಕಾದ್ರೆ ಅವನು ಕೂಡ ಋಷಿ ಇದ್ದ ಹಾಗೆ. ಇನ್ನು ಬೇಕಾದ್ರೆ ಋಷಿಗೆ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗೋವರೆಗೂ ಇಷ್ಟು ತಲ್ಲೀನತೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಜಪ ಮಾಡುವಾಗ, ಧ್ಯಾನ ಮಾಡುವಾಗ. ಯಾಕಂದ್ರೆ ಅವನು ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಅದಕ್ಕೆ ನಿಂತು ಬಿಟ್ಟಿರ್ತಾನೆ. ಆದ್ರೆ ವಿಜ್ಞಾನಿಗಳು, ಲೌಕಿಕರು, ನಾವು ಲೌಕಿಕ ಭಾವದವರು, ಹೊಟ್ಟೆ ತುಂಬಿಸ್ಕೋಬೇಕು, ದುಡಿಬೇಕು, ಕೆಲಸ ಮಾಡ್ಬೇಕು, ಕಾಯಕ ಮಾಡ್ಬೇಕು ಅನ್ನೋದ್ರಲ್ಲಿ ಇರ್ತಾರೆ. ಆದ್ರೆ ಅವ್ರಿಗೂ ಕೂಡ ಇಂಥ ಏಕಾಗ್ರತೆ ಬರ್ತದೆ. ಅಂದ್ರೆ ಏಕಾಗ್ರತೆ ಇದ್ದಾಗಲೇ ಅಂತಹ ದೊಡ್ಡ ದೊಡ್ಡ ಸಂಶೋಧನೆಗಳು, ಸೂತ್ರಗಳು ಅದು ನೆನಪಿಗೆ ಬರ್ತಕ್ಕಂಥ, ಅಂದ್ರೆ ಚಿತ್ತದ ಆಳದಿಂದ ಬರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇನ್ನೊಂದು ಘಟನೆ ಹೇಳ್ತಾರೆ. ಇಬ್ರು ವಿಜ್ಞಾನಿಗಳು ಲ್ಯಾಬೊರೇಟರಿಯಿಂದ ಬಂದ್ರು ಊಟ ಮಾಡ್ಬೇಕಂತ ಹೇಳಿ. ಇಬ್ರದು ಎದುರು ಬದ್ರು ಮನೆ ಅಥವಾ ಒಂದೇ ಮನೆಗೆ ಊಟ ಮಾಡ್ಬೇಕು ಅಂತ ಬಂದ್ರು.
ಇಬ್ರು ಡಿಸ್ಕಷನ್ ಮಾಡ್ಕೊಂತ ಬಂದ್ರು, ಚರ್ಚೆ ಮಾಡ್ಕೊಂತ ಬಂದ್ರು. ಮನೆ ಮುಂದೆ ಗಾಢವಾಗಿ ಮಾತಾಡ್ಕೊಂತ ನಿಂತ್ರು. ಯಾರು ನೋಡ್ಲಿಲ್ಲ, ಇಬ್ಬರೇ ಮಾತಾಡ್ಕೊಂತ ನಿಂತಿದ್ದಾರೆ. ಮಾತಾಡಿದ್ರು 1 ಗಂಟೆ 1.5 ಗಂಟೆ ಅಲ್ಲೇ ನಿಂತ್ಕೊಂಡು ಮಾತಾಡಬಿಟ್ರು. ಟೈಮ್ ನೋಡಿದ್ರು 3 ಗಂಟೆ ಆಗಿತ್ತು. ಊಟ ಮಾಡಿದೀವಿ ಇಲ್ಲ ಅಂತ ಡೌಟ್ ಶುರು ಆಯ್ತು. ಡೌಟ್ ಶುರು ಆಯ್ತಂತೆ. ಊಟ ಮಾಡಿದ್ವಿ ಇಲ್ವಾ, ಹಸಿವಿಲ್ಲ ಅವ್ರಿಗೆ, ನೀರಡಿಕೆ ಇಲ್ಲ, ಏನೂ ಇಲ್ಲ. ಇದು ಆ ಏಕಾಗ್ರತೆ ಎನ್ನುವಂಥದ್ದು ಅಥವಾ ತೊಡಗಿಸಿಕೊಳ್ಳುವಿಕೆ ಎನ್ನುವಂತ ಬಂದ್ರೆ ಅದು ಅವರು ಪ್ರಯತ್ನ ಪೂರ್ವಕವಾಗಿ ಮಾಡಿದ್ದಲ್ಲ. ಅದು ಹೇಗೆ ಪ್ರೇಮಿಗಳಿಗೆ, ಇಬ್ರು ಪ್ರೇಮದಲ್ಲಿ ಮುಳುಗಿದಾಗ ಅವ್ರಿಗೆ ಸಮಯ ಹೋಗೋದು ಗೊತ್ತಾಗಲ್ಲ. ಅವರು ಏನು ಒಂದು ದಿನಗಟ್ಲೆ ಕಳೆದು ಬಿಟ್ಟಿರ್ತಾರೆ, ಗೊತ್ತೇ ಆಗಿರಲ್ಲ. ಹಾಗೆ ಇಲ್ಲಿ ವಿಜ್ಞಾನಿಗೆ ಆ ಏನು ಮಾತಿನಲ್ಲಿ, ಸೂತ್ರದಲ್ಲಿ, ತತ್ವದಲ್ಲಿ ಏಕಾಗ್ರತೆಯಿಂದ ಮುಳುಗಿದ ಅಂದ್ರೆ ಏನು ಗೊತ್ತಾಗಲ್ಲ. ಆಮೇಲೆ ಅವರಿಬ್ರು ಟೈಮ್ ನೋಡ್ತಾರೆ, 3:30 ಆಗಿದೆ. ನಾವ್ 2 ಗಂಟೆಗೆ ಊಟಕ್ಕೆ ಬಂದಿದ್ವಲ್ಲ, ಊಟ ಆಗಿರ್ಬೇಕು ಅಂತ ಕಾಣಿಸುತ್ತೆ, ಯಾಕೆ ಹೊಟ್ಟೆಲಿ ಹಸಿವಿಲ್ಲ ಅಂತೇಳಿ ಮತ್ತೆ ಲ್ಯಾಬ್ರೇಟರಿಗೆ ಹೋಗ್ಬಿಟ್ಟು ಇಬ್ರು ಊಟನೇ ಮಾಡಿಲ್ಲ. ಅಂದ್ರೆ ಎಂಥ ತಾದಾತ್ಮ್ಯ ಭಾವ, ಎಂಥ ತಲ್ಲೀನತೆ. ಇದು ಬಂದ್ರೆ ಒಬ್ಬ ಋಷಿ ತಯಾರಾಗ್ತಾನೆ, ಒಬ್ಬ ಶರಣನಾಗ್ತಾನೆ, ಒಬ್ಬ ವಿಜ್ಞಾನಿ ಆಗ್ತಾನೆ, ಒಬ್ಬ ತತ್ವಜ್ಞಾನಿ ಆಗ್ತಾನೆ.